ಏನಮ್ಮ ಸೌಂದರ್ಯ ಹೀಗಾಗೋಯ್ತು? ಒಂದೇ ಹೋಟೆಲ್ ಸೋತೋದಲ್ಲಮ್ಮ. ನಾನ್ ಸೋಲಕ್ ಕಾರಣ ಯಾರು ಅಂತ ಅನ್ಕೋತಾಯ್ತು. ದಿಶಾ ತಾನೇ? ಅಲ್ಲ, ಮತ್ತಿನ್ಯಾರಮ್ಮ? ನೀವು. ನಾನು ಹೇಗಮ್ಮ ಆಗ್ತೀನಿ? ನೀವು ಜಾರ್ಜಿಗೆ ವೋಟ್ ಹಾಕಿದ್ದು ಅಂತ ನಂಗೆ ಚೆನ್ನಾಗಿ ಗೊತ್ತು. ಇಲ್ಲಮ್ಮ. ಸುಮ್ಮನೆ ನಾಟಕ ಮಾಡಬೇಡಿ. ನರಸಿಂಹ, ಎಕ್ಸಾಮ್ ಹೇಗ್ ಮಾಡ್ದೆ? ಈಸಿ ಇತ್ತಾ? ಆವತ್ತೇ ಬೈದೀನಿ, ಮತ್ ಬೈಬೇಕಾ? ಎಷ್ಟೊಂದು ಹಿಂದೆ ಬರ್ತೀಯಾ? ನೀನ್ ನನ್ನನ್ ಬಯೋದ್ ಮಾತ್ರ ಅಲ್ಲ, ನನ್ ಮೇಲೆ ಕೈ ಮಾಡಿದ್ರು ಪರವಾಗಿಲ್ಲ, ನಾನ್ ಏನು ವರಿ ಮಾಡ್ಕೊಳ್ಳೋದಿಲ್ಲ. ಆ ಅಧಿಕಾರ ನಿನಗಿದೆ. ನೋಡು, ಅಧಿಕಾರ ಅಂತೆಲ್ಲ ಮಾತಾಡಿ ನನ್ನ ಮನ್ಸು ಗೆಲ್ಬೋದು ಅಂತ ಅನ್ಕೊಂಡಿದ್ರೆ ಅದು ಭ್ರಮೆ. ನೀನು ನನಗೆ ಎಷ್ಟು ಹತ್ರ ಆಗಬೇಕು ಅಂತ ಅನ್ಕೊಂತೀಯೋ ನಾನು ಅಷ್ಟೇ ದೂರ ಆಗ್ತಿರ್ತೀನಿ. ನೀನ್ ನನ್ನಿಂದ ದೂರ ಹೋದ್ರು, ನನ್ನನ್ನ ದೂರ ಮಾಡೋ ಪ್ರಯತ್ನ ಪಟ್ಟಷ್ಟು ನಾನಂತೂ ನಿನ್ ಹಿಂದೆ ಬರ್ತಾನೆ ಇರ್ತೀನಿ. ಅದೆಲ್ಲ ಬಿಡು, ಎಕ್ಸಾಮ್ ಹೇಗ್ ಮಾಡ್ದೆ? ಆಹಾ ಸಿಂಹ, ಹೆಂಗಿತ್ತು ಬೇಟೆ? ಭರ್ಜರಿ ಆಗಿತ್ತು ಕಣ. ಹಂಗಂದ್ರೆ ಫಸ್ಟ್ ಕ್ಲಾಸ್ ಅನ್ನು? ಫಸ್ಟ್ ಕ್ಲಾಸ್ ಅನ್ನೋದು ಗೊತ್ತಿಲ್ಲ, ಆದ್ರೆ ಎಕ್ಸಾಮ್ ಚೆನ್ನಾಗಿ ಮಾಡಿದೀನಿ, ಪಾಸ್ ಆಗ್ತೀನಿ. ಇನ್ನು ನಾಳೆ ಇನ್ನೊಂದು ಎಕ್ಸಾಮ್ ಇದೆ, ಅದ್ರಲ್ಲಿ ಪಾಸ್ ಆಗ್ಬಿಟ್ರೆ ಸಾಕು. ನರಸಿಂಹ, ನಾಳೆ ಎಕ್ಸಾಮ್ನು ಇವತ್ತಿನ ತರನೇ ಚೆನ್ನಾಗಿ ಬರ್ದು ನೀನ್ ಪಾಸ್ ಆಗ್ಬೇಕು ಅನ್ನೋದೇ ನನ್ನ ಆಸೆ. ಆಲ್ ದಿ ಬೆಸ್ಟ್. ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗ್ತೀಯಾ? ಬಾ ನರಸಿಂಹ, ಹೋಗೋಣ. ಈ ವರ್ಷ ಹೊಸದಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರೋ ಜಾಜಿ ಅವರು ವಿನ್ನಿಂಗ್ ಸ್ಪೀಚ್ ಕೊಡ್ಬೇಕಾಗಿ ಕೇಳ್ಕೊತೀನಿ. ಜಾಜಿ, ಹೋಗಿ ಹೋಗಿ ಮಾತಾಡಿ. ಅಯ್ಯೋ, ಏನ್ ಮಾತಾಡ್ಲಿ ಮೇಡಮ್? ಮಾತಾಡಿದ್ದೆಲ್ಲ ಅವತ್ತೇ ಮುಗಿಸ್ದೆ, ಈಗ ಏನು ಗೊತ್ತಿಲ್ಲ ಮಾತಾಡೋಕೆ. ಭಾಷಣನೇ ಮಾಡಕ್ ಬರ್ತಿರೋರ್ನ ಎಲೆಕ್ಷನ್ ಗೆಲ್ಸಿದ್ರೆ ಈ ಕ್ಲಬ್ಬಿನ ಮರ್ಯಾದೆ ಏನಾಗ್ಬೇಡ. ಅದೇನೋ ಹೇಳ್ತಾರಲ್ಲ, ನಾಯಿನ ಸಿಂಹಾಸನದ ಮೇಲೆ ಕೂರ್ಸಿದ್ರೆ ಅದೇನೋ ಮಾಡ್ತಾರೆ, ಹಾಗಾಯ್ತು. ಜಾಜಿ ನೋಡಿ ಹೆಂಗ್ ಮಾತಾಡ್ತಿದ್ದಾರೆ ಅಂತ. ಹೋಗಿ ಮಾತಾಡಿ, ಧೈರ್ಯವಾಗಿ ಮಾತಾಡಿ. ಹೋಗಿ ಚಾಚಿ, ಹೋಗಿ ಮಾತಾಡು, ಹೋಗಿ. ಎಲ್ರಿಗೂ ಜಾಜಿ ಮಾಡೋ ನಮಸ್ಕಾರಗಳು. ಎಷ್ಟೋ ಕಡೆ ಕೆಲಸದವ್ರನ್ನ ಹೀಯಾಳಿಸ್ತಾರೆ, ಕೀಳ್ಮಟ್ಟದಲ್ಲಿ ಕಾಣ್ತಾರೆ. ನಮ್ಮಂಥ ಕೆಲಸದವರು ಕಷ್ಟಪಟ್ಟು ದುಡ್ದು ಮನೆ ನೋಡ್ಕೊಳ್ಳೋದ್ರ ಜೊತೆಗೆ ಎಷ್ಟೋ ಜನ ಕೆಲಸ ಮಾಡದೆ ಮನೇಲಿರೋ ಜನಕ್ಕೆ ರುಚಿಯಾಗಿ ಅಡುಗೆ ಮಾಡಿ ಅವ್ರ ಆರೋಗ್ಯನ ಕಾಪಾಡ್ತೀವಿ. ಆದರೆ ಇದೆಲ್ಲ ಮಾಡುವಾಗ ನಮ್ಮ ಆರೋಗ್ಯದ ಕಡೆ ಗಮನ ಕೊಡೋದನ್ನು ಮರಿತೀವಿ. ಉಪ್ಪು ಜಾಸ್ತಿ ಆಯಿತು, ಖಾರ ಜಾಸ್ತಿ ಆಯಿತು, ಲೇಟಾಗಿ ಬರ್ತೀವಿ, ಈ ಥರ ದಿನ ಒಂದೊಂದು ಸಬೂಬ್ಗಳನ್ನ ಕೇಳ್ತೀವಿ. ನಮ್ಮ ಮನೆಯಲ್ಲಿ ಬಿಟ್ಟರೆ ನಾವು ಎಲ್ಲಿ ಕೆಲಸ ಮಾಡ್ತೀವೋ ಆ ಜಾಗದಲ್ಲಿ ನಮ್ಮನ್ನು ಚೀತೆದಾಳ್ ಥರ ನೋಡ್ತಾರೆ. ಆದರೆ ದೊಡ್ಡ ಮನೆಗಳಲ್ಲಿ ಒಳ್ಳೆ ಮನಸ್ಸಿರೋರು ಇರ್ತಾರೆ. ನಾನು ನಿಮ್ಮೆಲ್ಲರ ಮುಂದೆ ಬಂದು ಹೀಗೆ ಮಾತಾಡ್ತಿದ್ದೀನಿ ಅಂದರೆ ಅದಕ್ಕೆ ಕಾರಣ ನಮ್ಮ ದೀಪಾ ಮೇಡಮ್. ಅವ್ರು ನನ್ನ ಮೇಲೆ ತೋರಿಸಿದ ಪ್ರೀತಿ, ವಹಿಸಿದ ಕಾಳಜಿ ನಾನು ಸಾಯೋವರೆಗೂ ಮರೆಯಲ್ಲ. ದೀಪಾ ಮೇಡಮ್, ನೀವು ಎಲ್ಲೇ ಇರಿ, ನಾನು ಸಾಯೋವರೆಗೂ ನಿಮಗೆ ಋಣಿಯಾಗಿರ್ತೀನಿ. ದೀಪಾ ಮೇಡಮ್ ಥರನೇ ದಿಶಾ ಮೇಡಮು ನನಗೆ ತುಂಬ ಸಹಾಯ ಮಾಡ್ತಾರೆ. ಶ್ರೀಮಂತರಾದರೂ ಸ್ವಲ್ಪನೂ ಅಹಂಕಾರ ಇಲ್ಲ. ಅರ್ಚನಾ ಮೇಡಮ್ ಹೇಗೋ ದಿಶಾ ಮೇಡಮು ಹಾಗೆ. ಅಡುಗೆ ಮನೇಲಿ ಕೆಲಸ ಮಾಡ್ತಿದ್ದ ನನ್ನನ್ನು ಎಲೆಕ್ಷನಿಗೆ ನಿಲ್ಲಿಸಿ ಗೆಲ್ಲಿಸ್ಬೇಕು ಅಂತ ಹಠ ಮಾಡಿದ್ದೆ ಮೇಡಮ್. ನನಗೋಸ್ಕರ ಅರ್ಚನಾ ಮೇಡಮ್, ದಿಶಾ ಮೇಡಮ್ ತುಂಬ ಕಷ್ಟಪಟ್ಟಿದ್ದಾರೆ. ನಾನು ಇವತ್ತು ಗೆದ್ದಿದ್ದೀನಿ ಅಂದರೆ ಅದಕ್ಕೆ ಮುಖ್ಯ ಕಾರಣ ದಿಶಾ ಮೇಡಮ್. ಎಲ್ಲರೂ ಮುಂದೆ ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಮೇಡಮ್. ಸಮಾಜದಲ್ಲಿ ಹೆಣ್ಣು ಮಾಡರ್ನ್ ಡ್ರೆಸ್ ಹಾಕ್ಕೊಂಡು ಮುಖ ತುಂಬ ಮೇಕಪ್ ಹಾಕ್ಕೊಂಡು 4 ಇಂಗ್ಲೀಷ್ ಮಾತಾಡಿದ್ರೇ ಬೆಲೆ ಕೊಡೋದು. ಆದರೆ ನೋಡೋಕೆ ಸುಮಾರಾಗಿದ್ರೂ ಅಂಥ ಹೆಣ್ಣನ್ನು ಗುರ್ತಿಸೋದು ತುಂಬ ಕಡಿಮೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಹೆಲ್ತ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ವೆಲ್ತ್ ಆ್ಯಂಡ್ ಬ್ಯೂಟಿ. ಬಿಕಾಸ್ ಮನಿ ಕ್ಯಾನ್ ಬೈ ಬ್ಯೂಟಿ ಬಟ್ ಕೆನಾಟ್ ಬೈ ಹೆಲ್ತ್. Health can make money, but money cannot make health. So, please take care of your health. ಕೆಲವರು ಇಂಗ್ಲೀಷ್ ಮಾತಾಡೋದ್ರಿಂದ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ಬೋದು ಅಂತ ಅನ್ಕೋತಾರೆ. ಆದರೆ ಭಾಷೆಗಿಂತ ಮುಖ್ಯವಾಗಿ ಬೇಕಾಗಿರೋದು ಗುಣ. ಅದೇ ನಮ್ಮನ್ನ ಕೊನೆವರೆಗೂ ಕಾಪಾಡುತ್ತೆ. ಇವತ್ತು ಒಂದು ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀನಿ. ವಾರದಲ್ಲಿ 2 ದಿನ ಈ ಕ್ಲಬ್ಬಲ್ಲಿ ಫ್ರೀ ಹೆಲ್ದಿ ಕುಕಿಂಗ್ ಕ್ಲಾಸಸ್ ನಡೆಸ್ತೀನಿ. ಇದಕ್ಕೆ ಯಾವುದೇ ಫೀಸ್ ಇರಲ್ಲ, ಫ್ರೀಯಾಗಿ ಹೇಳ್ಕೊಡ್ತೀನಿ.
ಇದುವರೆಗೂ ನನಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟ ನಿಮ್ಮೆಲ್ರಿಗೂ ಜಾಜಿ ಮಾಡುವ ನಮಸ್ಕಾರಗಳು. ಕಂಗ್ರ್ಯಾಚುಲೇಷನ್. ಮೇಡಮ್ ಒಂದು ನಿಮಿಷ. ಏನು ಮಾಡೋದು ಮನೆ ಕೆಲಸನೇ ಆಗಿದ್ರು ಇಂಗ್ಲಿಷ್ ಬೇರೆ ಮಾತಾಡ್ತೀಯ? ಐ ನೋ ಇಂಗ್ಲೀಷ್ ವೆರಿ ವೆಲ್ ಮೇಡಮ್. ಅದನ್ನು ಎಲ್ಲಿ ಹೇಗೆ ಬಳಸಬೇಕು ಅನ್ನೋ ಜ್ಞಾನ ನನಗಿದೆ. ಅದಕ್ಕಿಂತ ಮುಖ್ಯವಾಗಿ ಕರ್ನಾಟಕದಲ್ಲಿ ಕನ್ನಡಿಗರ ಸಾರ್ವಭೌಮ ಅನ್ನೋದನ್ನ ನಾನು ಸಾಯೋವರೆಗೂ ಪಾಲಿಸ್ತೀನಿ. ನೀವು ಅದನ್ನು ಪಾಲಿಸಿ. ಎಲೆಕ್ಷನ್ ನಲ್ಲಿ ಗೆದ್ದಿದ್ದ ಹಾಗೆ ನನ್ನ ಮುಂದೆನೆ ನಿಂತಿದ್ದೆಲ್ಲ ಮಾತಾಡೋ ಸ್ಥೈರ್ಯ ಬಂತ. ಸೌಂದರ್ಯ, ಜಾಜಿ ಈಗ ಇಲ್ಲಿ ನಿಮ್ಮನೆ ಕೆಲ್ಸದೋಳಲ್ಲ. ನಾನೇ ಮಹಾರಾಣಿ, ನನ್ನನ್ನು ಯಾರೂ ಸೋಲ್ಸಕ್ಕಾಗಲ್ಲ ಅಂತ ಬೀಗ್ತಿದ್ರಲ್ವಾ? ಜಾಜಿ ನಿಮ್ಮನ್ನ ಒಂದೇ ಒಂದು ವೋಟಿಂದ ಸೋಲ್ಸಿ ಕ್ವೀನ್ಸ್ ಲೇಡೀಸ್ ಕ್ಲಬ್ನ ಕ್ವೀನ್ ಆಗಿದೆ. ಇನ್ಮೇಲೆ ಏನೇ ಇದ್ರು ಇಲ್ಲಿ ಜಾಜಿ ಇದೆ.